ಈಗೇನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅವ್ರಿಗೆ ಕಳ್ಸಿದ್ರಿ, ಅದು ಹೇಗೆ ಪ್ರೋಸೆಸ್ ನಡೀತು ಸರ್? ಅದು ನನಗೆ ಒಂದು ಮೈಂಡಲ್ಲಿ ಇತ್ತು, ಈ ಥರ ಏನಾದರೂ ಒಂದು ಅಚೀವ್ಮೆಂಟ್ಸ್ ಮಾಡಬೇಕು ಅನ್ನೋದು. ಅದೇ 4 months ಬೇಬಿದು 250 ಫ್ಲಾಶ್ ಕಾರ್ಡ್ಸ್ ಏನೋ ಅದು ಪಾಪು ಐಡೆಂಟಿಫೈ ಮಾಡ್ತು, ಅವ್ರಿಗೆ ಈ ಥರ ಇದು ಬಂದಿದೆ ಅಂತ. ನಮ್ಮ ಕರ್ನಾಟಕದಲ್ಲಿ ಒಂದು ಅವ್ರಿಗೆ ಒಂದು ಸ್ಥಾನ ಸಿಗುತ್ತೆ ಅಂತ ನಾನು ಆ ಥರ ಇದು ಮಾಡಿದೆ. ಇವತ್ತು ಈ ಒಂದು ಮಗುವಿಂದ ಇನ್ನೊಂದಷ್ಟು ಮಕ್ಕಳಿಗೆ ಪ್ರೇರಣೆ ಆಗ್ಬೇಕು. ಸೊ ಏನಾದ್ರೂ ಒಂದು ಬದಲಾವಣೆ ಆಗ್ಬೇಕು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋ ವಿಷಯ ಈಗ್ಲೂ ಕೂಡ ಈಗ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಏನ್ ನಾವು ಬಂದಿದೀವಿ ರೂಪಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇವತ್ತು ಗೂಗಲ್ ಅಲ್ಲಿ ಅವ್ರ ಹೆಸರನ್ನ ಈಗ್ಲೇ ಅವರು ಬಂದಿರತಕ್ಕಂಥದ್ದು ಮಾಡ್ಕೊಂಡಿದ್ದಾರೆ. ನಮ್ ಸ್ಟ್ರೆಸ್ ಅವ್ರ ಮೇಲೆ ಹಾಕಲ್ಲ. ನಮ್ ಇಷ್ಟ ಅಂತ ಅವ್ರನ್ನ ಆತರ ಅದ್ರಲ್ಲೇ ಇಷ್ಟ ಪಡ್ಬೇಕು ಅಂತ ಇದ್ ಮಾಡಲ್ಲ. ಅವ್ರಿಗೆ ಏನ್ ಇಷ್ಟ ಅದನ್ನ ಮಾಡಿಸ್ತೀವಿ. ಈಗ ರಜಾ ಇದೆ ಅಲ್ಲ, ರಜದಲ್ಲೆಲ್ಲ ಈಗ ಅಂದ್ರೆ ಎಲ್ಲಾದ್ರೂ ಟ್ರಿಪ್ ಅಥವಾ ಆತರ ಏನಿಲ್ಲ ಸರ್, ಟ್ರಿಪ್ ಎಲ್ಲೂ ಹೋಗಿಲ್ಲ. ಮನೆ ಹತ್ರನೇ ಮಕ್ಳಿದಾವಲ್ಲ, ಆಟ ಆಡ್ಕೊಂಡಿದ್ದಾರೆ ಫ್ರೀ ಆಗಿ ಆರಾಮಾಗಿ. ಈಗ ಮೇಡಮ್ ಈಗ ಈಗೇನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅವ್ರಿಗೆ ಕಳ್ಸಿದ್ರಿ, ಅದು ಹೇಗೆ ಪ್ರೋಸೆಸ್ ನಡೀತು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದು ಸರ್? ಅದು ನನಗೆ ಒಂದು ಮೈಂಡಲ್ಲಿ ಇತ್ತು, ಈ ಥರ ಏನಾದರೂ ಒಂದು ಅಚೀವ್ಮೆಂಟ್ಸ್ ಮಾಡಬೇಕು ಅನ್ನೋದು. ಅಂದರೆ ಒಂದು 4 months ಅಂದರೆ ಅದೇ ಮೈಸೂರ್ದು ಒಂದು ಪಾಪುದು ನೋಡಿದೆ ಒಂದು 4 months ಬ್ಯಾಕು. ಅದೇ 4 months ಬೇಬಿದು ಒಂದು 250 ಫ್ಲಾಶ್ ಕಾರ್ಡ್ಸ್ ಏನೋ ಅದು ಪಾಪು ಐಡೆಂಟಿಫೈ ಮಾಡ್ತು, ಅವ್ರಿಗೆ ಈ ಥರ ಇದು ಬಂದಿದೆ ಅಂತ. ಸೊ ಹಂಗಾಗಿ ನಾನು ಇದು ಮಾಡಿಸ್ಬೋದಲ್ವಾ, ಅಂದರೆ ಪಾಪುಗೆ ಅದೊಂದು ರೆಕಗ್ನೈಸ್ ಸಿಗುತ್ತೆ, ಒಂದು ಅವ್ರಿಗೊಂದು ಒಳ್ಳೆ ಅಚೀವ್ಮೆಂಟ್ಸ್ ಅನ್ನೋದಂತ ಒಂದು ಐಡೆಂಟಿಫೈ ಸಿಗುತ್ತೆ, ಒಂದು ಇದರಲ್ಲಿ ಒಂದು ನಮ್ಮ ಕರ್ನಾಟಕದಲ್ಲಿ ಒಂದು ಅವ್ರಿಗೊಂದು ಸ್ಥಾನ ಸಿಗುತ್ತೆ ಅಂತ ನಾನು ಆ ಥರ ಇದು ಮಾಡಿದೆ ಸರ್. ಅಂದ್ರೆ ಮಾಡಿದ್ರು, ಖುಷಿ ಆಯ್ತು. ಸೊ ಅಂದ್ರೆ ಎಷ್ಟು ದಿನಕ್ಕೆ ಆ ಪ್ರೋಸೆಸ್ ನಡೀತು, ಹೇಗೆ? 2 months ಸರ್. ಅಂದ್ರೆ ಆನ್ಲೈನ್ ಅಲ್ಲೇ ಮಾಡಿದ ಇದನ್ನ? ಆನ್ಲೈನ್ ಅಪ್ಲೈ ಮಾಡ್ದು, ಆನ್ಲೈನ್ ಅಪ್ಲೈ ಮಾಡಿ ಅವರೊಂದು ಎಲ್ಲ ಮೇಲಲ್ಲೇ ಆಗುತ್ತೆ. ಇಲ್ಲ, ಯಾಕೆ ನಾನು ಈ ಕ್ವಶನ್ ಕೇಳ್ತೀನಿ ಅಂತಂದ್ರೆ ಸಾಕಷ್ಟು ಈಗ ನಮ್ಮ ಕಾರ್ಯಕ್ರಮ ನೋಡೋಂತ ವೀಕ್ಷಕರಿಗೆ ಅವ್ರಿಗೂ ಕೂಡ ಈ ಒಂದು ಯಾಕೆ ನಾವು ಮಾಡಬಾರ್ದು ಅಥವಾ ನಮ್ಮ ಮಕ್ಳಿಗೆ ಯಾಕೆ ಇದ್ರೆ ಮಾಡಬಾರ್ದು, ಉತ್ತೇಜನ ತುಂಬಾರ್ದು ಅನ್ನೋದು ಕೂಡ ಆಗಿರುತ್ತೆ. ಇವತ್ತು ಈ ಒಂದು ಮಗುವಿಂದ ಇನ್ನೊಂದಷ್ಟು ಮಕ್ಕಳಿಗೆ ಪ್ರೇರಣೆ ಆಗ್ಬೇಕು. ಸೊ ಏನಾದ್ರೂ ಒಂದು ಬದಲಾವಣೆ ಆಗ್ಬೇಕು. ನಾನು ಆ ಒಂದು ಉದ್ದೇಶಕ್ಕೆ ಹೇಳ್ತಿರ್ತಕ್ಕಂಥದ್ದು. ಇವತ್ತು ಮೊದಲಿಗೆ ನಾನು ಮತ್ತೆ ನೀವು ಹೇಳಿದ್ವಿ, ಮಕ್ಕಳು ಇವತ್ತು ಆ ಫೋನಲ್ಲಿ ಅಡಿಕ್ಟ್ ಆಗಿರುವಂತ ಸಂದರ್ಭದಲ್ಲಿ ಇವತ್ತೊಂದಷ್ಟು ನಾವು ಹೇಳ್ತಕ್ಕಂಥದ್ದು ಏನು ಆ ಅಡಿಕ್ಷನ್ ಬಿಟ್ಬಿಟ್ಟು ಈ ತರದ್ ಏನಾದ್ರು ಒಂದು ಆಕ್ಟಿವಿಟೀಸ್ಗೆ ಮಕ್ಕಳನ್ನ ಪಾಲ್ಗೊಳಿಸಿ ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಕೊಡಿಸಿ ಅನ್ನೋದನ್ನ ನಾವು ಹೇಳ್ತಾ ಇರ್ತೀವಿ. ಗೊತ್ತಿಲ್ಲ, ಇದನ್ನ ನೋಡ್ಕೊಂಡು ಕೆಲವು ಯಾರಾದ್ರೂ ಮಾಡೋರಿದ್ರೆ ಅವ್ರಿಗೊಂದಷ್ಟು ದಾರಿ ಸಿಗ್ಲಿ, ಈಸಿಯಾಗಿ ಇದು ಸಿಗ್ಲಿ ಅಂತ ಕೇಳ್ತಾ ಇರ್ತಕ್ಕಂಥದ್ದು. ಹೇಗೆಲ್ಲ ಅದು ಪ್ರೊಸೆಸ್ ಇರುತ್ತೆ ಸರ್? ಅವ್ರದ್ದು ಅದೇ ಗೂಗಲ್ ಅಲ್ಲಿ ನಾನು ಹಂಗೆ ಅಬ್ಸರ್ವ್ ಮಾಡ್ತಾ ಇದ್ದೆ. ಗೂಗಲ್ ಅಲ್ಲಿ ಅವ್ರದ್ದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಂತ ಒಂದು ಮಕ್ಳದ್ದು ಪ್ರೀವಿಯಸ್ ಮಕ್ಳದ್ದು ನೋಡ್ತಾ ಇದ್ದೆ ಸರ್. ಹಂಗಾಗಿ ಅವ್ರು ಮಾಡಿಸ್ಬೋದಲ್ವಾ ಅಂತ, ಕಾಂಪೀಟ್ ಮಾಡ್ಬೋದಲ್ವಾ ಅಂತ ಅಂದ್ಬಿಟ್ಟು ಅವ್ರದ್ದೊಂದು ಸ್ವಲ್ಪ ಫಸ್ಟೇ ಅವ್ರಿಗೆ ಒಂದು ಸ್ವಲ್ಪ ಟಚ್ ಅಂದರೆ ಕಲಿಸಿದೆ, ಸ್ವಲ್ಪ ಶ್ಲೋಕಾಸ್ ಇದೆಲ್ಲ ಹೇಳೋರು ಅವರು. ಆಮೇಲೆ ನಾನು ಅದನ್ನ ಅಪ್ಲೈ ಅಂದರೆ ಗೂಗಲಲ್ಲಿ ಅಪ್ಲೈ ಮಾಡಿದೆ, ಇಂಡಿಯಾಸ್ ಬುಕ್ ಆಫ್ ರೆಕಾರ್ಡ್ ಗೂಗಲಲ್ಲಿ ಅಪ್ಲೈ ಮಾಡಿದೆ. ಅವರು ಅದನ್ನ ಒಂದು 3-4 days ಆದಮೇಲೆ ಇವ್ರದ್ದು ಅಪ್ಲಿಕೇಶನ್ ಅಪ್ರೂವ್ ಆಯಿತು. ಅಪ್ರೂವ್ ಆಗಿ ಅವ್ರು ಈ ಥರ ವಿಡಿಯೋ ಕ್ಲಿಪ್ಸ್ ಕಳಿಸಿ ಅಂತ ಕೇಳಿದ್ರು ಸರ್. ಅಂದರೆ ವಿಡಿಯೋಸ್ ಕ್ಲಿಪ್ಸ್ ಎಲ್ಲ ಇವ್ರು ಮಾಡಿಸಿ ಒಂದು 14-15 ವಿಡಿಯೋಸ್ ಕ್ಲಿಪ್ಸ್ ಕಳಿಸಿ ಎಲ್ಲ ಮೇಲಲ್ಲೇ ಮೆಸೇಜ್ ಬರುತ್ತೆ ಸರ್. ಅಂದರೆ ಈ ಥರ ಮಾಡಬೇಕು, ಹಿಂಗೆ ಮುಂದೆ ಈ ಥರ ಪ್ರೋಸೆಸ್ ಇರುತ್ತೆ ಅಂತ. ಆಮೇಲೆ ಅವ್ರದ್ದು ಅಪ್ರೂವ್ ಆಗಿ ಈ ಥರ ಒಂದು ಇದಾಗಿದ್ದಾರೆ, ಅಂದರೆ ಅವಾರ್ಡ್ ಬಂದಿದೆ ಅಂತ ಎಲ್ಲ ಅವರು ರೆಕಗ್ನೈಸ್ ಮಾಡಿ ಇದು ಮಾಡಿದ್ರು ಸರ್. ಅಂದರೆ ಪೋಸ್ಟ್ ಮಾಡಿದ್ರು ಎಲ್ಲ ಮೆಡಲ್ ಸರ್ಟಿಫಿಕೇಟ್ಸು. ಅಂದ್ರೆ ಮೊದಲಿಗೆ ನೀವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಇದು ಮಾಡಿದ್ರು. ಸೊ ಅದ ನಂತರ ಅದಾದ್ಮೇಲೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್. ಅಂದ್ರೆ ಇಮಿಡಿಯೇಟ್ ಅದನ್ನು ಪ್ರೊಸೆಸ್ ಹಿಂದೆನೆ ಮಾಡಿದ್ರು. ಹಿಂದೆನೆ ಒಂದು 1 week 2 weeks ಒಳಗಡೆನೆ ಮಾಡಿ. ಓಕೆ, ಈಗ ನೀವೇನು ಹನುಮಾನ್ ಚಾಲೀಸ್ ಆಗಿರತಕ್ಕಂಥದ್ದು ಅಥವಾ ಈಗ ಬೇರೆ ಎಲ್ಲ ರೈಮ್ಸ್ ಎಲ್ಲ ಹೇಳಿದ್ದಾರೆ, ಶ್ಲೋಕಾಸ್ ಎಲ್ಲ ಹೇಳಿದಾರಲ್ಲ, ಸೊ ಇದೆಲ್ಲ ಅಂತಂದ್ರೆ ಒಂದೇ ವಿಡಿಯೋನ ಕಳ್ಸಂತಕ್ಕಂಥದ್ದು? ಇಲ್ಲ ಸರ್, ಒಂದು 2-3 ವಿಡಿಯೋಸ್, ಬೇರೆ ಬೇರೆ ಕ್ಲಿಪ್ಸ್. ಯಾಕದು? ಅಂದ್ರೆ ಸರ್ ಅಂದ್ರೆ ಅವ್ರಿಗೆ ಸ್ವಲ್ಪ ಅಂದ್ರೆ ಮಕ್ಳು ಮೂಡಿದ್ದಾಗ ಮಾಡ್ಬೇಕಲ್ಲ ಸರ್. ಒಂದೇ ಸರಿ ನಾವು ಒಂದೇ ಆದ್ಮೇಲೆ ಒಂದು ಹೇಳಿ ಅಂತಂದ್ರೆ ಅವ್ರಿಗೂ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ. ಹೇಗ್ ಜಡ್ಜ್ ಮಾಡ್ತಾರೆ ಅಂತ ನಿಮ್ಗೆ ಏನಾದ್ರು ಗೊತ್ತಿರೋ ಅಂತದ್ದು? ಆ ತರ ಗೊತ್ತಿಲ್ಲ ಸರ್. ಅಂದ್ರೆ ಅವರು ನಾವು ಕಳ್ಸಿರ್ತೀವಲ್ಲ ಸರ್ ಗೌರ್ಮೆಂಟಿಗೆ, ಅವ್ರು ಅದನ್ನ ನೋಡಿ ಅದು ಫೇಕಾ ಅಥವಾ ಏನು ವಿಡಿಯೋಸ್ ಅಂದ್ರೆ ಟೈಮಿಂಗ್ಸ್ ರೆಕಾರ್ಡ್ ಆಗಿರ್ತಲ್ಲ ಅದು ಫೇಕಾ ಅಥವಾ ಏನು ಎಲ್ಲ ನೋಡಿ ಅವರು ರೆಕಗ್ನೈಸ್ ಮಾಡಿ ಒಂದು 15 days ಆದ್ಮೇಲೆ ಅವ್ರು ನಮ್ಗೆ ಒಂದು ಮೇಲ್ ಮಾಡ್ತಾರೆ, ಈ ತರ ಪಾಪುಗೆ ಈ ತರ ಬಂದಿದೆ, ಅನೌನ್ಸ್ ಮಾಡಿದೀವಿ ಅಂತ ಹೇಳಿ ಅವ್ರಿಗೆ ಪೋಸ್ಟ್ ಮಾಡ್ತಾರೆ. ಅಂದ್ರೆ ಮೆಡಲ್, ಸರ್ಟಿಫಿಕೇಟ್ ಎಲ್ಲ ಪೋಸ್ಟ್ ಮಾಡ್ತಾರೆ, ಬ್ಯಾಡ್ಜು ಎಲ್ಲ. ಅಂದ್ರೆ ಈಗ ನಿಮ್ಗೆ ಇದನ್ನ ಈ ತರ ಏನಾದ್ರು ಮಾಡ್ಬೇಕು ಅನ್ನೋದು ನಿಮ್ಗೆ ಹೇಗೆ ಒಂದು ಪ್ಲಾನಿಂಗ್ ಅಥವಾ ಬೇರೆ ಯಾವ್ದಾದ್ರು ಮಕ್ಕಳು ನೋಡಿದ್ರ ಹೇಗೆ?
ಅಂದ್ರೆ ಇದೇ ತರ ಮಾಡ್ಬೇಕು ಅನ್ನೋದಿಲ್ಲ, ವೇರಿಯಸ್ ಅಂದ್ರೆ ಒಂದು ಟ್ಯಾಲೆಂಟೆಡ್ ಒಂದು ಕಿಡ್ ಅಂತ ಅಂದ್ರೆ ಒಂದು ಎಲ್ಲಾ ತರನು ಇರ್ಬೇಕು. ಬರೀ ರೈಮ್ಸ್ ಹೇಳೋದಾಗ್ಲಿ, ಒಂದೇನೋ ಒಂದು ಹೇಳೋದಾಗ್ಲಿ ಆ ತರ ಇರಬಾರ್ದು, ಒಂದು ಎಲ್ಲದ್ರಲ್ಲೂ ಇರ್ಬೇಕು. ಅಂದ್ರೆ ಈಗ ರಾಷ್ಟ್ರ ಪ್ರಶಸ್ತಿ ವಿನ್ನರ್ಸ್ ನೇಮ್ ಆಗ್ಲಿ, ಪ್ಲಾನೆಟ್ಸ್ ನೇಮ್ ಆಗ್ಲಿ, ಅಥವಾ ಈಗ ರೈಮ್ಸ್ ಆಗ್ಲಿ, ಕನ್ನಡ ಇಂಗ್ಲಿಷ್ ಎರಡು ಮಂತ್ಸ್ ನೇಮ್ಸ್ ಆಗ್ಲಿ, ಎಲ್ಲ ಪ್ರತಿಯೊಂದು ಆಲ್ ಓವರ್ ಎಲ್ಲ ಕನ್ನಡ ಅಥವಾ ಇಂಗ್ಲಿಷ್ ಯಾವುದೇ ಆದ್ರೂ ಮಿಕ್ಸಪ್ ಅಲ್ಲಿ ಅವ್ರಿಗೊಂದು ಟ್ಯಾಲೆಂಟೆಡ್ ಅಂದ್ರೆ ವೇರಿಯಸ್ ಟ್ಯಾಲೆಂಟೆಡ್ ಕಿಡ್ ಅಂತ, ಅವ್ರಿಗೊಂದು ಸೂಪರ್ ಟ್ಯಾಲೆಂಟೆಡ್ ಕಿಡ್ ಅಂತ ಒಂದು ಟೈಟಲ್ ಬರಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಅವ್ರಿಗೆ ಟ್ರೈನ್ ಅಪ್ ಮಾಡಿದ್ದು ಸರ್ ಇದು. ಓಕೆ, ಈಗ ಆಲ್ರೆಡಿ ಇವಾಗ ಏನು ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲಿ ಎಂಟ್ರಿ ಆದ್ಮೇಲೆ, ಮತ್ತೆ ಅಥವಾ ಇಂಟರ್ನ್ಯಾಷನಲ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಇದಾದ್ಮೇಲೆ, ಈಗ ಗೂಗಲ್ ಅಲ್ಲಿ ಅಥವಾ ಕ್ರೋಮ್ ಅಲ್ಲಿ ಒಂದು ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಇವ್ರದ್ದು ಹೆಸರು ಒಂದು ಜಸ್ಟ್ ಇವ್ರ ಹೆಸರು ಹೇಳಿದ್ರೆ ಸಾಕು, ಅವ್ರದ್ದು ಎಲ್ಲ ಪ್ರೊಫೈಲ್ ಏನಿದೆ ಅದೆಲ್ಲ ಓಪನ್ ಆಗುತ್ತೆ. ಈಗ ಗೂಗಲ್ ಅಲ್ಲಿ ಅವ್ರ ಹೆಸರು ಆಲ್ರೆಡಿ ಮಾಡಿದಾರಲ್ಲ? ಆಲ್ರೆಡಿ ಬಂದಿದೆ ಸರ್, ಒಂದು ಮಂತ್ ಬ್ಯಾಕೆ ಬಂದಿದೆ. ಸೊ ನಾವು ಒಂದ್ಸರಿ ಚೆಕ್ ಮಾಡೋಣ. ಇದೆ, ವಾವ್, ಸೂಪರ್. ವೀಕ್ಷಕರೇ ನೋಡಿದ್ರಲ್ಲ, ಈ ಒಂದು ಖುಷಿ ಎಲ್ರಿಗೂ ಸಿಗಲ್ಲ. ಯಾಕೆಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಯಾವುದೆಲ್ಲ ಒಂದು ರಂಗಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು ಮೆಟ್ಟಿಲುಗಳ ಏರಿ ಸಾಧನೆಗಳು ಮಾಡ್ತಾ ಇರ್ತಕ್ಕಂಥದ್ದು ಇದ್ದಾರೆ. ಮತ್ತೆ ಎಷ್ಟೋ ಏಜ್ಗಳು ಆದ ನಂತರ ಕೂಡ ಸಾಧನೆ ಮಾಡಿರ್ತಕ್ಕಂಥದ್ದು ಇದ್ದಾರೆ. ಮತ್ತೆ ಕೆಲವರಿಗೆ ಒಂದು ಏಮ್ ಇರುತ್ತೆ, ನನ್ನ ಹೆಸರು ಕೂಡ ಗೂಗಲಲ್ಲಿ ನನ್ನ ಹೆಸರು ಬರಬೇಕು, ನನ್ನ ಹೆಸರು ಹಾಕಿದ್ರೆ ಗೂಗಲಲ್ಲಿ ಎಲ್ರಿಗೂ ಇಡೀ ವರ್ಲ್ಡ್ಗೆ ತಿಳಿಬೇಕು ಅನ್ನೋದು ಕೂಡ ಇರ್ತೈತೆ. ಅಂಥ ಕಾಲಘಟ್ಟದಲ್ಲಿ ಇವತ್ತು ಆ ಒಂದು 4 ವರ್ಷದ ಪುಟ್ಟ ಮಗು, ಅದರಲ್ಲೂ ಎಕ್ಸ್ಪೆಷಲಿ ಹೆಣ್ಣು ಮಗು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಮಗೆ ಮತ್ತೆ ನಿಮ್ಗೆಲ್ರಿಗೂ ಗೊತ್ತು, ಈಗಷ್ಟೇ ಕೆಲವು ಒಂದು ವಾರ 15 ದಿನಗಳ ಹಿಂದೆ ಅಷ್ಟೇ SSLCದು ಮಾರ್ಕ್ಸ್ ಬಂತು ರಾಜ್ಯದಲ್ಲಿ. ನಿಮ್ಗೆಲ್ರಿಗೂ ತಿಳಿದಿರ್ತಕ್ಕಂಥದ್ದು ಈ ವರ್ಷನೂ ಕೂಡ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋ ವಿಷಯ ಈಗಲೂ ಕೂಡ ಈಗ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಏನು ನಾವು ಬಂದಿದ್ದೀವಿ ಅದು ಮತ್ತೆ ಇನ್ನೊಂದ್ಸರಿ ರೂಪಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಒಂದು 4 ವರ್ಷದ ಪುಟ್ಟ ಹೆಣ್ಣು ಮಗು ಮಾಡಿರ್ತಕ್ಕಂಥ ಸಾಧನೆ ಇವತ್ತು ಗೂಗಲಲ್ಲಿ ಅವ್ರ ಹೆಸರನ್ನ ಈಗಲೇ ಅವರು ಬಂದಿರತಕ್ಕಂಥದ್ದು ಮಾಡ್ಕೊಂಡಿದ್ದಾರೆ. ಇನ್ನ ಕೊನೆ ಎಷ್ಟೇ ವರ್ಷ ಇದ್ರೂ ಕೂಡ ಇದು ಎಲ್ಲೂ ಹೋಗಲ್ಲ ಅಂತ ನಾನು ಹೇಳ್ತೀನಿ. ಇಲ್ಲಿ ಕೊಟ್ಟಿದ್ದಾರೆ IBR ಅಚೀವರ್. ಸೊ ಅವರ ಜಿಲ್ಲೆ ಹೆಸರು, ಅವರ ತಾಲೂಕು ಹೆಸರು, ಅವ್ರು ಯಾವುದ್ರಲ್ಲಿ ಅವರು ಅಚೀವ್ ಮಾಡಿದ್ದಾರೆ ಅನ್ನೋದು ಕೂಡ ಇದರಲ್ಲಿ ನಮೂದಿಸಿದ್ದಾರೆ. ನಿಮಗೂ ಏನಾದರೂ ಈ ಮಗುವಿನ ಇನ್ನೊಂದಷ್ಟು ಮಾಹಿತಿ ನಿಮಗೆ ಡೈರೆಕ್ಟಾಗಿ ಬೇಕು ಅನ್ನೋದಾದರೆ ತ್ರಿಷಾ ಅರುಣ್ ಗೌಡ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಂದ್ಬಿಟ್ಟು ನೀವು ಟೈಪ್ ಮಾಡಿ ಇದರಲ್ಲಿ ಗೂಗಲಲ್ಲಿ ಡೈರೆಕ್ಟಾಗಿ ನೀವು ಅವ್ರದ್ದು ಸಿಗುತ್ತೆ. ಸೊ ಈ ಥರ ನಿಮ್ಮ ಅಂದರೆ ನಾವೇನಾದರೂ ಮಾಡಬೇಕು ಅನ್ನೋ ಉತ್ತೇಜನ ಕೊಡಬೇಕು ಅನ್ನೋದು ಮೈಂಡ್ಸೆಟ್ಟಲ್ಲಿ ಇಟ್ಕೊಂಡು ನೀವು ಮುಂದೆ ಹೋಗಿದ್ದು. ಅಂದ್ರೆ ಅವ್ರು ಜಸ್ಟ್ ಅವ್ಳ ನೇಮ್ ಹೊಡೆದ್ರೆ ಅದು ಡಿಸ್ಪ್ಲೇ ಆಗ್ಬೇಕು, ಅಂದ್ರೆ ಅವ್ರದ್ದೊಂದು ಹೆಸರು ಉಳಿಬೇಕು ಅನ್ನೋದಕ್ಕೋಸ್ಕರ ನಾನು ಈ ತರ ಮಾಡಿದ್ದು. ಈ ಪೇರೆಂಟ್ಸ್ ಆಗಿ ಮಗುವಿನ ಪೇರೆಂಟ್ಸ್ ಆಗಿ ಇವತ್ತು ಗೂಗಲ್, ಯಾಕೆಂದ್ರೆ ತಪ್ಪು ತಿಳ್ಕೊಳಕ್ ಹೋಗ್ಬಿಡಿ, ನಿಮ್ಮ ಹೆಸರು ಕೂಡ ಗೂಗಲ್ ಹೊಡೆದ್ರೆ ಬರಲ್ಲ, ತಂದೆ ಹೆಸರು ಬರುತ್ತಾ? ಅರುಣ್ ಗೌಡ ಅಂದ್ರೆ ಮಗಳಿಂದ ನಿಮ್ಗೆ ಹೆಸರು. ಸರ್ ಎಷ್ಟು ಖುಷಿ ತಂದಿದೆ ಸರ್, ಮಗಳಿಂದ ನಿಮಗೆ ಒಂದು ತಂದೆಗೆ ಸಿಗ್ಲಾರ್ದ ಒಂದು ಒಳ್ಳೆ ಹೆಸರು ಸಿಕ್ಕಿದೆ ಅಂತ ಹೇಳ್ತೀವಿ. ಇದಕ್ಕೆ ಎಷ್ಟು ನೀವು ಖುಷಿ ಪಡ್ತೀರಾ ಸರ್? ತುಂಬಾ ಖುಷಿ ಆಗುತ್ತೆ. ಯಾರಿಗೂ ಸಿಗದೇ ಇಲ್ದಿರೋಂಥದ್ದು ನಿಮಗೆ ಸಿಕ್ಕಿದೆ, ಸಖತ್ ಖುಷಿ ಆಗುತ್ತೆ ಸರ್. ಇವತ್ತು ನಿಮ್ಮ ದಂಪತಿಗಳ ನೀವು ಒಂಥರ, ಮತ್ತೆ ಎಕ್ಸ್ಪೆಷಲ್ ಆ ಮಗುವಿನ ಇದು ಏನು ಪೇರೆಂಟ್ಸ್ ಆಗಿ ನೀವು ಇವತ್ತು ಗೂಗಲ್ ಅಲ್ಲಿ ನಿಮ್ಮ ಮಗು ಹೆಸರು ನಮೂದಿಸಿದ್ರಿ. ಇದು ಎಷ್ಟು ಖುಷಿ ತಂದಿದೆ, ಮತ್ತೆ ಹೇಗೆ ಇದನ್ನ ಹಂಚ್ಕೊಂತಿದ್ದೀರಿ? ಎಲ್ರು ಕೇಳ್ತಿರ್ತಾರಲ್ವಾ, ನಿಮ್ ಮಗಳು ಸಾಧನೆ ಮಾಡಿದ್ದಾರೆ ಅಂತ, ತುಂಬಾ ಖುಷಿ ಆಗುತ್ತೆ. ಐಡೆಂಟಿಫೈ ಮಾಡ್ತಾರೆ, ಕೇಳ್ತಾರೆ, ಖುಷಿ ಆಗುತ್ತೆ. ನನ್ಗಿಂತ ಹೆಚ್ಚಾಗಿ ನಮ್ಮ ಹಸ್ಬೆಂಡ್ ಖುಷಿ ಆಗುತ್ತಲ್ಲ, ಅದ್ ನೋಡಿ ನನಗೆ ಖುಷಿ ಆಗುತ್ತೆ. ನಿಮ್ಮ ರಿಲೇಟಿವ್ಸ್ ಎಲ್ಲ ಏನಂತಾರೆ ಮೇಡಮ್? ಅಂದ್ರೆ ತುಂಬಾ ಟ್ಯಾಲೆಂಟ್ ಆಗಿದ್ದಾಳೆ, ಅಂದ್ರೆ ಒಳ್ಳೆ ಇದು ಕಲ್ಸಿದ್ದೀರಾ ಅಂತ ಎಲ್ಲ ನಮಗೆ ಪಾಸಿಟಿವ್ ವೈಬ್ಸ್ ಇದೆ ಸರ್. ಚೆನ್ನಾಗಿದೆ, ಖುಷಿ ಆಗುತ್ತೆ. ಅದೊಂದು ಪ್ರೌಡ್ ಮೂಮೆಂಟ್, ಆ ಕ್ಷಣ ಅಂದ್ರೆ ನಮ್ಮ ಜೀವನ ಇರೋವರೆಗೂ ಅದೊಂದು ಹೆಸರು ಕೊಡುವಂತ ಒಂದು ಹೆಮ್ಮೆ ಆಗಿರುವಂತ ಒಂದು ಕ್ಷಣ ಅದು. ತುಂಬಾ ಖುಷಿ ಆಗುತ್ತೆ.